Hi all, welcome back to my channel Golden Cake by Free with Recipes. ಈ ವಿಡಿಯೋದಲ್ಲಿ ನಾನು ತುಂಬಾ ಖಾರವಾಗಿರುವ ಹಾಗೂ ಟೇಸ್ಟಿ ಕೂಡ ಆಗಿರುವ ಒಂದು ಮಸಾಲ ಪುರಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪುರಿಯನ್ನು ನೀವು ಹೊರಗಡೆ ಹೋಗಿ ಎಲ್ಲ ತಿಂತಾ ಇರ್ತೀರಾ, ಇದನ್ನ ನೀವು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ನಾವು ಇದನ್ನ ಮಾಡ್ಕೋಬಹುದು. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದನ್ನ ಇಷ್ಟಪಡ್ತಾರೆ. ಅಂದ್ರೆ ಬನ್ನಿ ಫ್ರೆಂಡ್ಸ್, ಪುರಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮುಂಚೆ ಯಾರಾದ್ರೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸೈಡ್ ಅಲ್ಲಿರುವ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ರೆಸಿಪಿಯನ್ನ ಶುರು ಮಾಡೋಣ. ಮಸಾಲ ಪುರಿ ಮಾಡೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಟಾಣಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಇನ್ನು 2 ರಿಂದ 3 ಗಂಟೆ ನಾವು ನೆನೆಸಿಟ್ಕೋಬೇಕು. ನೀವು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡ್ರೆ 1 ಗಂಟೆಯಲ್ಲಿ ನೆಂದು ಸಿಗ್ತದೆ. ನೆಕ್ಸ್ಟ್ ನಾನಿಲ್ಲಿ 2 ದೊಡ್ಡ ಸೈಜ್ ಆಲೂಗಡ್ಡೆಯನ್ನ ತಗೊಂಡಿದ್ದೀನಿ. ಇದನ್ನ ಇನ್ನು ತೊಳೆದು ಸಿಪ್ಪೆ ಎಲ್ಲ ತೆಗೆದು ಈ ತರ ತೊಳೆದು ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಗ್ಯಾಸ್ ಸ್ಟವ್ ಅನ್ನ ಹಚ್ಕೊಂಡು ಕುಕ್ಕರ್ ಅನ್ನ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋಬೇಕು. ಇಲ್ಲಿ ನಾನು 2 ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ನಾವು ನೆನೆಸಿಟ್ಕೊಂಡಿರೋ ಬಟಾಣಿಯನ್ನ ಹಾಕ್ಬೇಕು. ಇಲ್ಲಿ ನಾನು ನೋಡಿ ನೆನೆಸಿಟ್ಕೊಂಡಿರೋ ಬಟಾಣಿಯನ್ನ ಹೀಗೆ ಕಟ್ ಮಾಡಿ ನೋಡ್ತಾ ಇದ್ದೀನಿ. ಹೀಗೆ ಉಗುರಲ್ಲಿ ನಾವು ಕಟ್ ಮಾಡ್ತಾ ಇರುವಾಗ ಕಟ್ ಆಗ್ಬೇಕು, ಅಷ್ಟು ನೆನೆಯಬೇಕು ಇದು. ಇಲ್ಲಿ ನೋಡಿ ನಾನು ಇವಾಗ ಬಟಾಣಿಯನ್ನೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕುತ್ತಾ ಇದ್ದೀನಿ. ಇನ್ನು ನಾನು ಲಾಸ್ಟಿಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 4 ರಿಂದ 5 ವಿಜಿಲ್ ಬರೋ ತನಕ ನಾವು ಬೇಯಿಸ್ಕೋಬೇಕು. ಇವಾಗ ಕುಕ್ಕರ್ ವಿಜಿಲ್ ಆಗ್ತಾ ಇದೆ. ಇದು 4 ರಿಂದ 5 ವಿಜಿಲ್ ಆಗಿದೆ. ಇವಾಗ ನಾನು ಇದನ್ನ ತಣ್ಣಗಾದ್ಮೇಲೆ ವಿಜಿಲ್ ಅನ್ನ ತೆಗೆದು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಇಟ್ಟಂತಹ ಆಲೂಗಡ್ಡೆ ಹಾಗೂ ಬಟಾಣಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಆಲೂಗಡ್ಡೆಯನ್ನು ಸಪರೇಟ್ ಆಗಿ ತೆಗೆದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಬಟಾಣಿಯನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಬೆಂದಿದೆ ಅಂತ. ಈ ತರ ಬೇಯಬೇಕು. ನಾವ್ ಇವಾಗ ಉಗುರಲ್ಲಿ ಈ ತರ ಕಟ್ ಮಾಡ್ಕೊಂಡು ಈ ತರ ಮ್ಯಾಶ್ ಆಗ್ಬೇಕು, ಹೊರಗೆ ಬೇಯಿಸ್ಕೋಬೇಕು. ಇಲ್ಲ ಅಂದ್ರೆ ನೀವು ಈ ತರ ಬೆಂದಿಲ್ಲ ಅಂದ್ರೆ ನೀವು ಇನ್ನೂ 2 ವಿಸಿಲ್ ಅನ್ನ ಮಾಡ್ಕೊಳ್ಳಿ, ಆಯ್ತಾ. ನೋಡಿ, ಇಲ್ಲಿ ನಾನು ಸಪ್ರೇಟ್ ಆಗಿ ಇಟ್ಟಿದ್ದ ಆಲೂಗಡ್ಡೆಯನ್ನೆಲ್ಲ ಈ ತರ ಮ್ಯಾಶ್ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಅಂದ್ರೆ ನಾವು ಬಟಾಣಿ ಹಾಗೂ ಆಲೂಗಡ್ಡೆನ ಈ ತರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಪುರಿ ಚೆನ್ನಾಗಿ ಬರ್ತದೆ. ಈಗ ನಾವು ಮಸಾಲೆ ಪುರಿಗೆ ಬೇಕಾದ ಮಸಾಲವನ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಈರುಳ್ಳಿಯನ್ನ ಸಿಪ್ಪೆ ತೊಳೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಟೊಮ್ಯಾಟೋವನ್ನ ಕಟ್ ಮಾಡ್ಕೋಬೇಕು. ಅದನ್ನ ಕೂಡ ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ 2 ಕಾಯಿ ಮೆಣಸನ್ನ ತಗೊಂಡಿದ್ದೀನಿ. ಕಾಯಿ ಮೆಣಸನ್ನ ಕೂಡ ಈ ತರ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕೂಡ ತೊಳೆದು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏನೆಲ್ಲ ಬೇಕು ಅದನ್ನೆಲ್ಲ ಫಸ್ಟ್ ಈ ತರ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಮಸಾಲ ಮಾಡುವಾಗ ಸ್ವಲ್ಪ ಈಸಿ ಆಗ್ತದೆ. ನೋಡಿ, ಸ್ವಲ್ಪ ಶುಂಠಿಯನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಕಟ್ ಮಾಡ್ಕೋಬೇಕು. ತುಂಬಾ ಸಣ್ಣದಾಗಿ ಏನ್ ಕಟ್ ಮಾಡ್ಕೊಳ್ಳೋದೇನ್ ಬೇಡ. ಇದನ್ನ ನಾವು ಮತ್ತೆ ರುಬ್ಕೋಬೇಕು. ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನೊಂದು ಪ್ಯಾನಿಗೆ ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ಅನ್ನ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಸ್ವಲ್ಪ ಸೋಂಪನ್ನ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಗವನ್ನ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹುಡಿ ಕೆತ್ತೆಯನ್ನ ಹಾಕುತ್ತಾ ಇದ್ದೀನಿ. ಇದು ಸ್ವಲ್ಪ ಹಾಕಿದ್ರೆ ಸಾಕು, ಇಷ್ಟು. ಇನ್ನು ಸ್ವಲ್ಪ 2 ರಿಂದ 3 ಲವಂಗವನ್ನ ಹಾಕೋಬೇಕು. ಇಷ್ಟನ್ನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನಂತರ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಈ ಈರುಳ್ಳಿಯನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ನಾವು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಕಾಯಿ ಮೆಣಸನ್ನ ಹಾಕ್ತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿಯನ್ನ ಹಾಕೋಬೇಕು. ಇದನ್ನೆಲ್ಲ ಹಾಕಿದ ನಂತರ ನಾವು 1 ನಿಮಿಷ ಹೀಗೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ನಾವು ಕಟ್ ಮಾಡ್ಕೊಂಡಿರೋ ಟೊಮೆಟೊವನ್ನ ಹಾಕಿ ಅದನ್ನ ಕೂಡ 1-2 ನಿಮಿಷ ಫ್ರೈ ಮಾಡ್ಕೋಬೇಕು.
ನಾನು ಇವಾಗ 2 ನಿಮಿಷದ ನಂತರ ಟೊಮೆಟೊವನ್ನ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ತುಂಬಾ ಇದನ್ನೆಲ್ಲ ಬೇಯಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಇವಾಗ ಇದನ್ನ ನಾನು ಒಂದು ಪಾತ್ರೆಗೆ ತೆಗ್ದಿಡ್ತಾ ಇದ್ದೀನಿ. ತಣ್ಣಗಾಗ್ಬೇಕು. ಇಲ್ಲಿ ನಾನು ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ. ಇದು ಬಿಸಿ ಇದ್ರೆಲ್ಲ ಹಾಕಕ್ ಹೋಗ್ಬೇಡಿ, ಅವಾಗ ಮಿಕ್ಸಿ ಜಾರ್ ಸ್ವಲ್ಪ ಹಾಳಾಗ್ತದಂತ ಅಷ್ಟೇ. ಇದನ್ನೆಲ್ಲ ಹಾಕಿದ ನಂತರ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ನಷ್ಟು ಪುದೀನ ಸೊಪ್ಪನ್ನ ಹಾಕಿದ್ದೀನಿ. ಕಪ್ಪಲ್ಲಿ 3/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದನ್ನ ರುಬ್ಕೊಂಡಾಗಿದೆ, ನೋಡಿ ಎಷ್ಟು ಸಣ್ಣ ರುಬ್ಕೊಂಡಿದ್ದೀನಿ ಅಂತ. ಇಷ್ಟು ನಾನು ಇಲ್ಲಿ ಗ್ಯಾಸ್ ಸ್ಟವ್ ಅಲ್ಲಿ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾವು ರುಬ್ಕೊಂಡಿದ್ದ ಮಸಾಲವನ್ನ ಹಾಕುತ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ನೀವು ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸಾಕು. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ 1 ಸ್ಪೂನ್ ಗರಂ ಮಸಾಲವನ್ನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಚಾಟ್ ಮಸಾಲವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಲ್ಲಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ. ನಿಮ್ಗೆ ಬೇಡ ಅಂದ್ರೆ ಇದನ್ನ ಸ್ಕಿಪ್ ಆಡ್ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಬೇರೆ ಆಗ್ತಾ ಬರ್ತದೆ, ಅದ್ರದ್ದು ಎಣ್ಣೆ ಸಪ್ರೇಟ್ ಆಗ್ತಾ ಬರ್ತದೆ. ಆವಾಗ ನಾವು ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಟಿದ್ವಲ್ಲ ಆ ಬಟಾಣಿ ಮತ್ತೆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಆಲೂಗಡ್ಡೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ಬೇಕು, ಆಯ್ತಾ? ಅವಾಗ ನಮ್ಗೆ ಚೆನ್ನಾಗಿ ಮಸಾಲೆ ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅದರಲ್ಲಿ ಮ್ಯಾಶ್ ಮಾಡಿಕೊಂಡು ಇನ್ನು ಒಂದು 5 ನಿಮಿಷ ನಾವು ಇದನ್ನ ಹಾಗೇನೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಒಂದು ಕುದಿ ಬರುವ ತನಕ ಅದನ್ನು ಬೇಯಿಸ್ಕೊಳ್ಳೋಣ. ಇನ್ನು ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬಾಣಲೆಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ನಾವು ಪೂರಿಯನ್ನ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನ ಬಾಣಲೆಗೆ ಇಟ್ಟಿದ್ದೀನಿ. ಇನ್ನು ನಾನು ಪೂರಿಯನ್ನ ನೋಡಿ ಈ ತರ ಪ್ಯಾಕೆಟ್ ಅಲ್ಲಿ ತರಿಸಿದ್ದೀನಿ. ಇದರಲ್ಲಿ ಪಾನಿಪುರಿ ಮಾಡುವ ಮಸಾಲ ಕೂಡ ಬಂದಿದೆ, ಅದ್ ನಮ್ಗೆ ಇದಕ್ಕೆ ಯೂಸ್ ಇಲ್ಲ. ನಾನು ಇದರ ಪೂರಿ ಮಾತ್ರ ತೆಗೆದು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈ ಪೂರಿಯನ್ನ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಪೂರಿ ಎಲ್ಲ ಫ್ರೈ ಮಾಡಿ ಆಯ್ತು. ಅದನ್ನೆಲ್ಲ ಈ ತರ ನಾನು ಸೈಡಿಗೆ ಇಡ್ತಾ ಇದ್ದೀನಿ ತೆಗೆದು. ನಂತರ ಇಲ್ಲಿ ನಾನು ಸರ್ವ್ ಮಾಡ್ಲಿಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಹಾಗೂ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಂತರ ನಾನು ಒಂದು ಪ್ಲೇಟಿಗೆ ಈ ತರ ಪೂರಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದ ಮಸಾಲ ಎಲ್ಲ ರೆಡಿ ಆಗಿದೆ, ಅದನ್ನು ಕೂಡ ನಾನು ಹಾಗೆಯೇ ಹಾಕ್ತಾ ಇದ್ದೀನಿ ಪೂರಿ ಮೇಲೆ. ಇನ್ನು ನಂತರ ನಾನು ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಸಾಲೆ ಪುರಿಯನ್ನ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಟೇಸ್ಟಿಯಾಗಿರುವ ಮಸಾಲೆ ಪುರಿ ರೆಡಿ ಆಗಿದೆ. ಈ ತರ ಮಸಾಲೆ ಪುರಿಯನ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬಾ ಆರೋಗ್ಯಕರವಾಗಿ ಕೂಡ ಇರ್ತದೆ. ಒಂದು ಟೇಸ್ಟಿಂಗ್ ಪೌಡರ್ ಇಲ್ಲದೆ ಈ ತರ ಮಾಡೋದ್ರಿಂದ ಆರೋಗ್ಯ ಕೂಡ ಒಳ್ಳೇದೇ ಅಲ್ವಾ? ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲೆ ಪುರಿ ರೆಸಿಪಿ ಹೇಗ್ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನಾದ್ರೂ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.